ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನನ್ನ ಪ್ರೀತಿಯ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಒಂದು ಯೂಟ್ಯೂಬ್ಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಮೇಲಿರಬೇಕು. ಸದಾ ನೀವು ನನ್ನ ಜೊತೆಲಿರಬೇಕು ಅಂತ ಕೇಳ್ಕೊತೀನಿ. ಬೆಳಗ್ಗೆನೇ ನನ್ನ ಲಾಗ್ಸ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಮೂಲಿ ಒಂದು ಎಕ್ಸಸೈಸ್ ಮಾಡ್ತೀನಿ. ಮಿಷಿನ್ ಆನ್ ಮಾಡಿಕೊಂಡು ನಾನು ಇದೊಂದು ಎಕ್ಸಸೈಸ್ಗೆ ನಿಂತ್ಕೊತಾ ಇದ್ದೀನಿ. ನೋಡ್ಬೋದು ಈ ಮಿಷಿನಲ್ಲೇ ನಾವು ನಿಂತ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಒಂದು ಸೆಟ್ ಮಾಡಿಕೊಂಡ್ರೆ ನಮ್ಮ ಒಂದು ಬಾಡಿ ನೀಟಾಗಿ ವಾರ್ಮಪ್ ಆಗುತ್ತೆ. ಅದನ್ನು ಮುಗಿಸಿ ನಾನಿಲ್ಲಿ ಬಂದು ಒಂದು ಗ್ರೀನ್ ಟೀ ಕುಡಿದೆ. ಗ್ರೀನ್ ಟೀ ಕುಡಿದ್ಮೇಲೆ ಇವತ್ತು ಟಿಫನ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಶಾವಿಗೆ ಬಾತ್ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದು ನಾನು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಈ ಅನಿಲ್ ಶಾವಿಗೆನ ನಾನು ತೊಗೊಂಡು ಒಂದು ತಪ್ಪಲೆಯಲ್ಲಿ ನೀರಿಟ್ಟು ಆ ನೀರಿಗೆ ಚೆನ್ನಾಗಿ ನೀರು ಬಿಸಿ ಆದಾಗ ಆ ನೀರಿಗೆ ಶಾವಿಗೆ ಹಾಕ್ಬಿಟ್ಟು ನಾನು ಇಲ್ಲಿ ಅದನ್ನು ಬಸ್ತು ಇಟ್ಕೊಂಡಿದ್ದೀನಿ. ಆವಾಗ ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ನಿಮಗೆ ಉಡುಡಿಯಾಗಿ ತುಂಬಾ ಚೆನ್ನಾಗಿ ರುಚಿಕರವಾದ ಶಾವಿಗೆ ರೆಡಿ ಆಗುತ್ತೆ. ನೀವು ಅದು ತುಂಬ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಶಾವಿಗೆನ ಇಲ್ಲಿ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಂದು ನಾನು ಇಲ್ಲಿ ಒಗ್ಗರಣೆಗೆ ಅಂತ ಬಂದು ಸಾಸಿವೆ ಮತ್ತು ಜೀರಿಗೆ ತೊಗೊತಾ ಇದ್ದೀನಿ. ನೋಡ್ಬೋದು. ಮತ್ತು ಇಲ್ಲಿ ನಾನು ಹಾಗೆ ಬಂದು ಇವತ್ತು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಬಾಂಡಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಬಂದು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ನಾನಿಲ್ಲಿ ಈರುಳ್ಳಿ ಮತ್ತು ಸಣ್ಣದಾಗಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ. ಇಲ್ಲಿ ಏನು ಅಂತಂದರೆ ಶಾವಿಗೆ ಬಾತು ನಾವು ಪ್ಲೈನ್ ಮಾಡೋದಕ್ಕಿಂತ ಸ್ವಲ್ಪ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗನಿಗೆ ತುಂಬಾ ಈ ಟಿಫನು ತುಂಬಾ ಇಷ್ಟಪಟ್ಟು ತಿಂತಾನವನು. ಮತ್ತು ಇನ್ನೊಂದೇನು ಅಂತ ಅಂದರೆ ಅವನಿಗೆ ರುಚಿಯಾಗಿರಬೇಕು. ಇಲ್ಲಿ ನಾನು ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ನನ್ನ ಮನೇಲೇ ಮಾಡ್ಕೊಳ್ಳೋ ಅಂಥ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಹೊರಗಡೆಯಿಂದ ತೊಗೊಂಡು ಬರಲ್ಲ. ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಹಾಕ್ತೀನಿ. ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಒಂದು ಸ್ವಲ್ಪ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ನಾವು ಏನೇ ಒಂದು ಪಲಾವು ಒಂದು ಬಾತು ಒಂದು ಉಪ್ಪಿಟ್ಟಿಗೆಲ್ಲ ಹಾಕಿದ್ರೆ ಆ ಸ್ಮೆಲ್ ಗಮ್ಮಂತಿರುತ್ತೆ. ಮತ್ತು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿಯಿಂದ. ನಾವೇನೇ ಒಂದು ತಿಂದರೂ ತಕ್ಷಣ ಜೀರ್ಣ ಆಗಿಬಿಡುತ್ತೆ. ಒಬ್ರೊಬ್ರಿಗೆ ಏನೋ ಒಂದು ಫುಡ್ ತೊಗೊಂಡ್ರೆ ಜೀರ್ಣ ಆಗಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ನಾವು ಈ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಜೀರ್ಣ ಆಗುತ್ತೆ. ನಿಮ್ಗೆ ಯಾವುದೂ ಹೊಟ್ಟೆಲಿ ಕೂರಲ್ಲ. ಒಬ್ರೊಬ್ರಿಗೆ ಇದೇ ಸಮಸ್ಯೆ ತುಂಬ ಇರುತ್ತೆ. ಅಂಥ ಸಮಸ್ಯೆ ಇರೋರು ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗೇ ನಿಮ್ಮ ಒಂದು ಜೀರ್ಣ ಆಗುತ್ತೆ. ನೋಡ್ಬೋದಿಲ್ಲ. ಹಾಗೆ ಸಣ್ಣದಾಗಿ ಹುರುಳಿಕಾಯಿ ಚಾಪ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಚಾಪ್ ಮಾಡ್ಕೊಂಡಿರೋದನ್ನ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಲ್ಲಿ ಹಾಕಿ ಆ ಎಣ್ಣೆಲ್ಲೇ ಬಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ನಾವು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಆ ಈರುಳ್ಳಿ ಆ ಹುರುಳಿಕಾಯಿ ಇದೆಲ್ಲ ಬಂದು ಚೆನ್ನಾಗಿ ಬೇಯಬೇಕು. ಮತ್ತು ನಾನಿಲ್ಲಿ ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಆ ಈರುಳ್ಳಿ ಮತ್ತು ಆ ಹುರುಳಿಕಾಯಿ ಇದೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಮತ್ತು ನೋಡಿ ಇಲ್ಲಿ ಕ್ಯಾರೆಟ್ ತುರ್ಕೊತಾ ಇದ್ದೀನಿ. ಕ್ಯಾರೆಟ್ ತೊಳ್ಕೊಂಡು ಈ ಕ್ಯಾರೆಟನ್ನ ನೀಟಾಗಿ ನಾನು ತುರಿದಿಟ್ಕೊತಾ ಇದ್ದೀನಿ ಇಲ್ಲಿ. ಇದನ್ನು ಈಗ ತುರಿದಿಟ್ಕೊಳ್ಳೋದನ್ನ ನಾವು ಆಮೇಲೆ ಹಾಕಿದ್ರೂ ನಡೆಯುತ್ತೆ. ಫಸ್ಟೇ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಧಾನವಾಗಿ ಹ್ಯಾಡ್ ಮಾಡೋಣ ಅಂತ ನೋಡಿ ಇವಾಗ ಹ್ಯಾಡ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಈ ಕ್ಯಾರೆಟು ಮತ್ತು ಹುರುಳಿಕಾಯಿ ಎರಡನ್ನೂ ಆ ಕಲರ್ನ ಕಳ್ಕೊಬಾರ್ದು ಅಂದ್ಕೊಂಡು ನಾನು ಸ್ವಲ್ಪ ಇಲ್ಲಿ ಒಂದು 1/4 ಟೀ ಸ್ಪೂನ್ ಸಕ್ಕರೆ ಕೂಡ ಯೂಸ್ ಮಾಡಿದ್ದೀನಿ. ನೀವು ಸಕ್ಕರೆ ಹಾಕಿ ನೋಡಿ ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ನಿಮಗೆ ಆ ಹುರುಳಿಕಾಯಿ ಕ್ಯಾರೆಟು ಕಲರ್ ಚೇಂಜ್ ಆಗೋಲ್ಲ. ಅದು ಹಾಗೆ ಗ್ರೀನರಿ ಆಗಿ ಆರೆಂಜ್ ಕಲರ್ ಆಗಿಯೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಶಾವಿಗೆ ಬಾತ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ನಾನು ತೊಗೊತಾ ಇದ್ದೀನಿ. ಮತ್ತು ಹಾಗೆ ಈ ಒಂದು ಶಾವಿಗೆ ಬಾತ್ಗೆ ಒಂದು ಸೀಕ್ರೆಟ್ ರೆಮಿಡೀಸ್ ಯೂಸ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ನನ್ನ ಮಗ ತೇಜಸ್ಗೆ ತುಂಬಾ ಇಷ್ಟ ಶಾವಿಗೆ ಬಾತು. ಅದರೊಳಗೆ ಬಂದು ಅವನಿಗೆ ಈ 1 2 3 ಮಸಾಲ ಪ್ಯಾಕೆಟ್ ಬರುತ್ತೆ. 1 2 3 ಮಸಾಲ ಹಾಕಿದಾಗ ಅದ್ರ ಟೇಸ್ಟು ಇನ್ನೂ 2ರಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ನಾನು ನೋಡಿಲಿ ಈ ಒಂದು ಶಾವಿಗೆ ಬಾತ್ಗೆ ಎಷ್ಟು ಉಪ್ಪು ಅವಶ್ಯಕತೆ ಇದೆಯೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ನೀಟಾಗಿ ನಾನು ಕಲಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಈರುಳ್ಳಿ ಆಗಲಿ ಮತ್ತು ಹುರುಳಿಕಾಯಿ ಆಗಲಿ ಈ ಕ್ಯಾರೆಟ್ಗಾಗಲಿ ಉಪ್ಪು ಚೆನ್ನಾಗಿ ಹಿಡಿಬೇಕು. ಮತ್ತು ನೋಡಿ ನನ್ನ ಒಂದು ಸೀಕ್ರೆಟ್ ರೆಮಿಡಿ ನಾನು ಶಾವಿಗೆ ಬಾತ್ಗೆ ಯೂಸ್ ಮಾಡೋ ಅಂಥದ್ದೊಂದು 1 2 3 ನೂಡಲ್ಸ್ ಮಸಾಲ. ಇದು ಬಂದು ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬಾ ಯೂಸ್ ಮಾಡ್ತಾ ಇರ್ತೀನಿ 1 2 3 ನೂಡಲ್ಸ್ ಮಸಾಲ. ನೋಡಿ ಈ ಒಂದು ನೂಡಲ್ಸ್ ಮಸಾಲಾನ
ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶಾವಿಗೆ ಭಾತ್ಗೆ. ಸೊ ಶಾವಿಗೆ ಭಾತ್ಗೆ ಒಂದು ಸ್ಪೂನಷ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ನ ನಾನು ಇಲ್ಲಿ ಈ ಒಂದು ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಮಸಾಲೆಗೆ ಸೇರಿಸಿದಾಗ ಆ ಮಸಾಲೆ ಫ್ಲೇವರ್ ಘಮ್ ಅಂತ ಬರುತ್ತೆ, ಮತ್ತು ಎಲ್ಲ ತರಕಾರಿಗೆ, ಈರುಳ್ಳಿಗೆ ಎಲ್ಲ ಪ್ರತಿಯೊಂದಕ್ಕೂ ಇಳಿಯುತ್ತೆ. ಮತ್ತು ನಾನಿಲ್ಲಿ ಇನ್ನೊಂದು ನೋಡ್ಬೋದು ನೀವು, ನಾನು ಟೊಮೊಟೊ ತೊಗೊತಾ ಇಲ್ಲ ಈ ಒಂದು ಶಾವಿಗೆ ಭಾತ್ಗೆ. ಸೊ ನಾನು ಜಸ್ಟ್ ಒಂದು ನಿಂಬೆಹಣ್ಣು ಅಷ್ಟೇ ನಾನು ಇದಕ್ಕೆ ಹಾಕ್ಕೊಳ್ಳೋದು, ಒಂದು ಹಾಫ್ ನಿಂಬೆಹಣ್ಣು, ಅದ್ರ ಟೇಸ್ಟು ಸೂಪರಾಗಿರುತ್ತೆ ಅಂತ. ಸೊ ನೋಡ್ಬೋದು ಇಲ್ಲಿ ಇನ್ನೂ ಸ್ವಲ್ಪ ಈರುಳ್ಳಿ ಮತ್ತು ಆ ಹುರುಳಿಕಾಯಿ ಎಲ್ಲ ಇನ್ನೂ ಸ್ವಲ್ಪ ಅದು ಬೇಯಬೇಕು. ಸ್ವಲ್ಪ ಬೇಯೋದಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಹಾಂ, ಓಕೆ, ಇವಾಗ ಬೆಂದಿರೋ ಅಂಥ ಈ ಒಂದು ತರಕಾರಿ ಮತ್ತು ಈರುಳ್ಳಿ ಫ್ರೈಗೆ ನಾನಿಲ್ಲಿ ಬಂದು ಬೆಂದಿರೋ ಶಾವಿಗೆನ ಕುದಿಯೋ ನೀರಲ್ಲಿ ಹಾಕಿ ಅದನ್ನು ಬಸ್ತಿಟ್ಕೊಂಡಿರೋ ಅಂಥ ಒಂದು ಶಾವಿಗೆಗೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಶಾವಿಗೆ ಭಾತ್ ಬಂದು ವೈಟ್ ಕಲರೇ ಇರುತ್ತೆ. ಸೊ ನನಗೆ ಸ್ವಲ್ಪ ಕಲರ್ ಆ್ಯಡ್ ಮಾಡಬೇಕು ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಲೆಮೆನ್ನು ಸ್ವಲ್ಪ ಅರಶಿನ ಪುಡಿನ ನಾನಿಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನೀವಿಲ್ಲಿ ಸ್ವಲ್ಪ ಅರಶಿನ ಸೇರಿಸಾಯಿತು, ಮತ್ತು ಅದನ್ನು ಬಂದು ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ತರಕಾರಿ ಏನಿದೆ ಆ ತರಕಾರಿಗೆಲ್ಲ ಸೇರ್ಕೋಬೇಕು, ಟೇಸ್ಟ್ ಬರಬೇಕು ಅನ್ನೋದಕ್ಕೋಸ್ಕರ ಮತ್ತೆ ನಾನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಸೊ ಫ್ರೈ ಮಾಡಿದ್ದಾಯಿತು. ಇವಾಗ ನಾನು ಬೇಯಿಸಿಟ್ಕೊಂಡು ಬಸ್ತಿಟ್ಕೊಂಡಿರೋ ಒಂದು ಶಾವಿಗೆನ, ಅನಿಲ್ ಶಾವಿಗೆನ ನಾನಿಲ್ಲಿ ಬಂದು ಆ ಒಂದು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ನೀವು ಶಾವಿಗೆ ಮಾಡಬೇಕಾದ್ರೆ ಮಾಮೂಲಿ ಶೇಮಿಯಾ ಶಾವಿಗೆ ಇದೆಲ್ಲ ಬರುತ್ತೆ. ಸೊ ಅದರೊಳಗೆ ಶಾವಿಗೆ ಮಾಡಿದ್ರೆ ನಿಮಗೆ ಒಂದು ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ತಿಂದಾಗ ಓಕೆ, ಆಮೇಲೆ ಅದೊಂಥರ ಗಟ್ಟಿ ಆಗಿಬಿಡುತ್ತೆ ಶಾವಿಗೆ ನಿಮಗೆ. ಅದು ಇನ್ನೂ ಒಂದು ಸ್ವಲ್ಪ ಹೊತ್ತಿಟ್ಟು ತಿನ್ನೋದಕ್ಕಾಗಲ್ಲ ನಿಮಗೆ, ಅದು ಗಟ್ಟಿ ಬರುತ್ತೆ. ಆದರೆ ಈ ಅನಿಲ್ ಶಾವಿಗೆಲಿ ಏನು ಒಂದು ಸ್ಪೆಷಲ್ ಅಂತ ಅಂದರೆ, ನೀವು ಎಷ್ಟೊತ್ತಾದರೂ ಸರಿ ಮಾಡಿಟ್ಟು ನೀವು ತಿಂದ್ರೂ ಅದು ಸಾಫ್ಟಾಗಿರುತ್ತೆ. ಇದು ಅಕ್ಕಿಯಿಂದ ಮಾಡಿರೋ ಶಾವಿಗೆ ತುಂಬಾ ಆಸಮಾಗಿರುತ್ತೆ. ಸೊ ಶಾವಿಗೆ ಕಂಪ್ಲೀಟ್ ಆಯಿತು. ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಮತ್ತು ನೋಡಿ, ನಾನು ಎಕ್ಸ್ಟ್ರಾ ಈ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆನ ನಾನು ಯಾವಾಗಲೂ ಈ ಥರ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ನನ್ನ ಮಗ ತೇಜಸ್ಗೆ ತುಂಬಾ ಇಷ್ಟಪಡ್ತಾನೆ. ಎಕ್ಸ್ಟ್ರಾ ಅವನಿಗೆ ಮೇಲ್ಗಡೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕಾಣಬೇಕು ಅವನಿಗೆ. ಸೊ ಪುಳಿಯೋಗರೆ ಮಾಡಲಿ, ಚಿತ್ರಾನ್ನ ಮಾಡಲಿ, ಏನೇ ಆ್ಯಡ್ ಮಾಡಿದ್ರು ಅವನಿಗೆ ಮೇಲ್ಗಡೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಹಾಕಿ ಕೊಡಬೇಕು. ಹಾಗಾಗಿ ನಾನು ಶಾವಿಗೆ ಭಾತ್ಗೂ ಕೂಡ ಸ್ವಲ್ಪ ಆ ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಮಾತ್ರ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದನ್ನು ತಿನ್ಬೇಕಾರೆ ಆ ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಎಲ್ಲ ಕ್ರಂಚಿ ಆಗಿದ್ದಾಗ ಮಕ್ಳಿಗೆ ಇಷ್ಟ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನಾನು ತೇಜಸ್ಗೆ ಒಂದು ಹಾಟ್ ಬಾಕ್ಸಲ್ಲೇ ಹಾಕಿ ಇಡ್ತಾಯಿದ್ದೀನಿ. ಸ್ವಲ್ಪ ಅವನು ಬೆಳಗ್ಗೆ ಹೊತ್ತೆದ್ದೊಳೋದು ಸ್ವಲ್ಪ ಲೇಟ್ ಅವನು. ಸೊ ನೈಟೆಲ್ಲ ಬಂದು ಅವ್ನು ಸ್ವಲ್ಪ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನೆದ್ದು ಟಿಫನ್ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಹಾಗೆ ಇವತ್ತು ಕೆಲಸ ಮಾಡೋದಕ್ಕೆ ಅವರು ಮೇಡ್ ಬಂದರು. ಸೊ ಅವ್ರು ಬಂದು ಅವರ ಒಂದು ವರ್ಕ್ ಏನಿದೆ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಮಾಡ್ತಾಯಿದ್ದಾರೆ. ಸೊ ನಮ್ಮದು ಒಂದು 3 BHK ಆಗಿರೋದ್ರಿಂದ ಕಸ ಗುಡಿಸೋದು, ಒರೆಸೋದು ತುಂಬ ಕಷ್ಟ ಆಗ್ತಾಯಿದೆ ಅಂತ ನಾನು ಸ್ವಲ್ಪ ಇಲ್ಲಿ ಮೇಡನ್ನ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಅವರು ಒಂದು ಕೆಲಸ ಮುಗಿತಾ ಇದೆ. ಸೊ ಹಾಗೆ ನಾನು ಬೆಳಗ್ಗೆ ಹೊತ್ತು ಟಿಫನ್ ಮಾಡಲ್ಲ, ನಾನು ಹುರುಳಿಕಾಳು ಸೂಪ್ ತೊಗೊತಾ ಇದ್ದೀನಿ. ಹುರುಳಿಕಾಳು ಸೂಪ್ಗೆ ಏನು ಬೇಕು ಅಂದ್ಕೊಂಡು ನಾನು ಸ್ವಲ್ಪ ನೀರಿಗೆ 1-2 ಇಡಿ ಹುರುಳಿಕಾಳು ಹಾಕಿ, ಉಪ್ಪು ಹಾಕಿ, ಸೊ ಅದನ್ನು ನಾನು ಗ್ಯಾಸ್ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಸ್ವಲ್ಪ ಅದು ಬೇಗ ಕೂಗಲಿ. ಸೊ ನಾನು ಪಾರ್ಲರ್ ರೆಡಿ ಆಗಬೇಕು ಅಂತ. ಹಾಗೆ ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ಅಂತ ಹೋಗ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದಾಳೆ ನೋಡೋಣ ಬನ್ನಿ. ಇವತ್ತು ಕರೆಕ್ಟ್ ನೈಟ್ ಹೇಳಿದ್ಲು ಅವಳು ನನಗೆ, ಮಮ್ಮಿ ಇವತ್ತು ನನ್ನ ಒಂದು ಝೂರಿಯಾಗಿ ಕರೆದಿದ್ದಾರೆ, ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಆಲ್ರೆಡಿ ಅವಳು ರೆಡಿ ಆಗ್ತಾ ಇದ್ದಾಳೆ. ಸೊ ನೋಡ್ಬೋದು. ಸೊ ಇವಳು ಬಂದು ಮಿಸ್ ಬ್ಯಾಂಗ್ಳೂರ್ ಕೂಡ ಆಗಿದ್ದಾಳೆ ನನ್ನ ಮಗಳು. ಸೊ ಇವರು ಕೂಡ ತುಂಬ ಮೂವಿ, ಸೀರಿಯಲೆಲ್ಲ ಮಾಡಿದ್ದಾರೆ, ಮತ್ತು MNC ಕಂಪ್ನಿ ಕೂಡ ವರ್ಕ್ ಮಾಡ್ತಿದ್ರು. ಇವಾಗ ನಂದೇ ಪುಷ್ಪ ಬ್ಯೂಟಿ ಟಿಪ್ಸಲ್ಲೇ ಸೊ ವೇಟ್ಲೆಸ್ ಪೌಡರ್, ವೇಟ್ಲೆಸ್ ಮಾಲ್ಟದು ಬಿಸ್ನೆಸ್ ಇವರು ನೋಡ್ಕೊತಾ ಇದ್ದಾರೆ. ಸೊ ಆಲ್ರೆಡಿ ಇವರು ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಸೊ ಇವತ್ತೊಂದು ಕಾಲೇಜಲ್ಲಿ ಆಡಿಷನ್ ಇದೆ ಅಂತೆ. ಸೊ ಇವ್ರನ್ನ ಝೂರಿಯಾಗಿ ಕರೆದಿರೋದ್ರಿಂದ ಸೊ ಒಂದು ಝೂರಿಯಾಗಿ ಅಟೆಂಡ್ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತು ನಾನಿಲ್ಲಿ ಹುರುಳಿಕಾಳು ಸೂಪನ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಆ ಹುರುಳಿಕಾಳು ಸೂಪು ಆಲ್ರೆಡಿ ಬೆಂದಿದೆ. ಸೊ ಇವಾಗ ನಾನು ಅದನ್ನು ಒಂದು ಸೂಪು, ಅದು ವಿಡಿಯೋ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಹುರುಳಿಕಾಳು ಸೂಪು ಆಲ್ರೆಡಿ ನಾನು ಒಲೆ ಮೇಲೆ ಇಟ್ಟು ಅದನ್ನು ಬೇಯಿಸಿದ್ದೀನಿ. ಸೊ ನನಗೆ ಯಾವಾಗಲೂ ಬೆಳಗ್ಗೆ ಹೊತ್ತು ಅಭ್ಯಾಸ ಏನು ಅಂತಂದರೆ, ಈ ಹುರುಳಿಕಾಳು ಸೂಪು ಇಲ್ಲಾಂದರೆ ಪುಷ್ಪ ವೇಟ್ಲೆಸ್ ಮಾಲ್ಟ್ ಎರಡರಲ್ಲಿ ಒಂದು ಇರಲೇಬೇಕು ನನಗೆ. ನಾನು ಅದೇ ಟಿಫನ್ಗೆ ತೊಗೊಳ್ಳೋದು. ಸೊ ಆಲ್ರೆಡಿ ಹುರುಳಿಕಾಳು ಬೆಂದಿದೆ.
ಸೊ ನೋಡಿ ಈ ಹುರುಳಿಕಾಳನ್ನ ಒಂದು 5-6 ಸ್ಪೂನ್ ಹುರುಳಿಕಾಳು ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಬೆಂದಿರೋ ಅಂಥ ಒಂದು ಹುರುಳಿಕಾಳು ರಸ ಕೂಡ ನಾನು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಬಂದು ಅರ್ಧ ಸ್ಪೂನ್ ಪೆಪ್ಪರು ಮತ್ತು ಒಂದು ಸ್ವಲ್ಪ ಇಷ್ಟು ರುಚಿಗೆ ತಕ್ಕಾಗಬೇಕು ಸಾಲ್ಟ್ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ, ಬೇಕು ಅಂದರೆ ಸಾಲ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತೀನಿ. ಬಟ್ ನನಗೆ ತುಂಬಾ ಇಷ್ಟ ಈ ಒಂದು ಹುರುಳಿಕಾಳು ಸೂಪು ತಿನ್ನೋದಕ್ಕೆ. ಸೊ ಆಲ್ರೆಡಿ ಆಯಿತು. ಮತ್ತು ನನ್ನ ಒಂದು ಶಾವಿಗೆ ಬಾತ್ ಇಲ್ಲಿ ಮುಗ್ದಿದೆ. ಸೊ ಇದನ್ನು ಒಂದು ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಬೌಲ್ಗೆ ತೊಗೊಂಡು ನಾನು ಒಂದು ಗಣೇಶ ಇಟ್ಟಿದ್ದೀನಿ ನನ್ನ ಒಂದು ಅಡುಗೆ ಮನೇಲೆ. ಏನೇ ಒಂದು ಅಡುಗೆ ಮಾಡಿದ್ರು ಫಸ್ಟು ಒಂದು ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನೋಡಿ ಇಲ್ಲಿ ನಾನು ಗಣೇಶಗೆ ನೈವೇದ್ಯ ಇಡ್ತಾ ಇದ್ದೀನಿ. ಸೊ ದೇವರ ಆಶೀರ್ವಾದ ಸದಾ ಹೀಗೆ ಇರಬೇಕು, ನಿಮ್ಮ ಪ್ರೀತಿ ವಿಶ್ವಾಸನೂ ಸದಾ ಹೀಗೆ ಇರಬೇಕು. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನನಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ